ನನಗೆ ಹೇಳೋದಕ್ಕೆ ಫೋನ್ ಮಾಡಿರ್ತಾರ. ಪಿಕ್ ಮಾಡ್ಲಾ ಬೇಡವಾ ಗೊತ್ತಾಗ್ತಿಲ್ವೇ. ಹಲೋ ಮೈನಾ ಅವರೇ. ಹಲೋ ಧ್ರುವ ಅವರೇ, ಮಲ್ಕೊಂಡಿದ್ರಾ? ಇಲ್ಲ ಇಲ್ಲ ಮೈನಾ ಅವರೇ, ಏನ್ ವಿಷಯ ಹೇಳಿ. ಅದು ನಾನು ನಿಮ್ಮನ್ನೇನೋ ಕೇಳಬೇಕು, ಅದಕ್ಕೆ ಫೋನ್ ಮಾಡಿದೆ. ಏನ್ ಹೇಳಿ. ಅದು ಆ ಪ್ರಿಯಕರ ಅನ್ನೋನು ನನ್ನ ಜೀವನದಲ್ಲಿ ಬಂದಿದ್ದ, ನನಗೆ ಸಹಾಯ ಮಾಡ್ತಿದ್ದ, ನನ್ನ ಬೆನ್ನೆರಳಾಗಿರ್ತಿದ್ದ. ಆದ್ರೆ ಯಾವಾಗ ನನ್ನ ಕಣ್ಣು ಕಾಣಿಸ್ಲಿಲ್ವೋ, ಆ ಪ್ರಿಯಕರ ಅನ್ನೋನು ಒಬ್ಬ ಭ್ರಮೆ ಅಂತ ಅನ್ಕೊಂಡು ನಾನು ಮರ್ತೇ ಬಿಟ್ಟಿದ್ದೆ. ಆದ್ರೆ ಅವತ್ ನೀವು ದೇವಸ್ಥಾನದಲ್ಲಿ ಪ್ರಿಯಕರ ಅನ್ನೋನೊಬ್ಬ ಇದ್ದಾನೆ ಅಂತ ಹೇಳಿದಾಗ ನನಗ್ ಮತ್ತೆ ನಂಬಿಕೆ ಬರಕ್ ಶುರುವಾಯ್ತು. ಆದ್ರೆ ಈಗ ಅದು ಬರೀ ಭ್ರಮೆ ಆಗಿದ್ರೇನೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ. ಯಾಕೆ ಮೈನಾ ಅವರೇ? ಯಾಕೆ ಅಂದ್ರೆ ಅದಕ್ಕೆ ಕಾರಣನೇ ನೀವು. ನಾನಾ? ಹೌದು, ನೀವೇ. ನನ್ಗೇನಾದ್ರೂ ಕಷ್ಟ ಅಂತ ಬಂದ್ರೆ ಆ ಪ್ರಿಯಕರ ಅನ್ನೋನು ದೂರದಲ್ಲಿ ನಿಂತು ನನ್ಗೆ ಧೈರ್ಯ ತುಂಬ್ತಿದ್ದ. ಆದ್ರೆ ನೀವು ನನ್ಗೇನಾದ್ರೂ ಕಷ್ಟ ಅಂತ ಬಂದ್ರೆ ನನ್ ಜೊತೆಲೇ ಇರ್ತೀರಾ, ನನ್ ಕಷ್ಟಕ್ಕೆ ಮುಂದಾಗ್ತೀರಾ. ಹೇಳ್ತಾರಲ್ವಾ, ಚಿನ್ನನ್ ಹುಡ್ಕೋಕ್ ಹೋಗಿ ವಜ್ರನ್ ಕಳ್ಕೊಂಡ್ರು ಅಂತ. ಹಾಗಾಗ್ತದೆ ನನ್ ಕತೆ. ಏನ್ ಹಾಗಂದ್ರೆ? ಏನು ಎತ್ತ ಅದ್ಯಾವುದು ಗೊತ್ತಿಲ್ಲ, ಆದ್ರೆ ನನ್ಗ್ಯಾಕೋ ಭ್ರಮೆ ಹಿಂದೆ ಬಿದ್ದು ಕಣ್ಣೆದುರುಗಡೆ ಇರೋ ಸತ್ಯನ ಮರೀತಿದ್ದೀನಿ ಅಂತ ಅನಿಸ್ತದೆ. ಅದಂತೂ ಸತ್ಯ. ಆದ್ರೆ ಯಾಕೆ ಈ ತರ ಆಗ್ತಿದೆ, ಏನು ಒಂದು ಗೊತ್ತಾಗ್ತಿಲ್ಲ. ಎಲ್ಲ ಗೊಂದಲ ಆಗ್ತಿದೆ. ಯಾವ್ದು ಸತ್ಯ ಯಾವ್ದು ಸುಳ್ಳು ನನಗ್ ಗೊತ್ತಾಗ್ತಿಲ್ಲ ಧ್ರುವ ಅವ್ರೆ. ಮೈನವ್ರೆ, ನಿಮ್ ಗೊಂದಲಕ್ಕೆ ನಾನ್ ತೆರೆ ಎಳಿತೀನಿ. ನಾಳೆನೆ ಆ ಪ್ರಿಯಕರನ್ನ ಕರ್ಕೊಂಡು ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ, ಸರಿನಾ? ಹೌದಾ? ನಿಜವಾಗ್ಲೂ? ಹೌದು, ನಿಜವಾಗ್ಲೂ. ಇಲ್ಲ ಧ್ರುವ ಅವ್ರೆ, ನೀವು ನನ್ನ ಸಮಾಧಾನಕ್ಕೆ ಹೇಳ್ತಿದ್ದೀರಾ ಅಲ್ವಾ? ಇಲ್ಲ ಮೈನವ್ರೆ, ಸತ್ಯವಾಗ್ಲೂ ಹೇಳ್ತಿದ್ದೀನಿ. ನಾಳೆ ಕೆಲಸ ಮುಗಿದ್ಮೇಲೆ ನಿಮ್ ಪ್ರಿಯಕರ ನಿಮ್ ಕಣ್ಮುಂದೆ ಬರ್ತಾನೆ, ಇದು ಸತ್ಯ. ಧ್ರುವ ಅವ್ರೆ, ಅವ್ರು ನೋಡಕ್ಕೆ ಹೆಂಗಿದ್ದಾರೆ ಅಂತ ಹೇಳ್ತೀರಾ? ಹೇಳೋದೇನು ಮೈನವ್ರೆ, ಇಷ್ಟು ದಿನಾನೇ ಕಾದಿಲ್ವಾ? ನಾಳೆ ನೀವ್ ಕಣ್ಣಾರೆ ನೋಡಿ. ಇಲ್ಲ ಧ್ರುವ ಅವ್ರೆ, ಅವ್ರು ಹೆಂಗಿದ್ದಾರೆ ಅಂತ ತಿಳ್ಕೊಬೇಕು ಅಂತ ಅನಿಸ್ತಿದೆ ನನ್ಗೆ. ಅಯ್ಯೋ ಮೈನವ್ರೆ, ಯಾಕೆ ಇಷ್ಟೊಂದು ಆತರ ಪಡ್ತಾ ಇದ್ದೀರಾ? ಸ್ವಲ್ಪ ತಾಳ್ಮೆಯಿಂದ ಇರಿ. ಇವತ್ತು ನೀವು ನನ್ನ ಜೊತೆ ಮಾತಾಡ್ತಿರೋ ಹಾಗೆ ನಾಳೆ ನಿಮ್ ಪ್ರಿಯಕರನ್ ಜೊತೆನೂ ಹಾಗೆ ಮಾತಾಡ್ತಿರ್ತೀರಾ. ಅಲ್ಲಿವರೆಗೂ ಬೇಕಾದ್ರೆ ಅವನು ಇಲ್ಲಿವರೆಗೂ ನಿಮ್ಗೋಸ್ಕರ ಏನೇನ್ ಮಾಡಿದಾನೋ ಅದನ್ನೆಲ್ಲ ನೆನ್ಸ್ಕೊಂಡು ಕಣ್ಮುಚ್ಕೊಂಡು ಅವನ್ ಹೇಗಿರ್ಬೋದು ಅಂತ ಯೋಚನೆ ಮಾಡಿ. ಅವನ್ ಮುಖ ಕಾಣಿಸಿದ್ರು ಕಾಣಿಸ್ಬೋದು. ಧ್ರುವ ಅವ್ರೆ, ಅವ್ರು ಹೇಗಿರ್ತಾರೆ ಅಂತಾನೆ ನನಗ್ ಗೊತ್ತಿಲ್ಲ. ಇನ್ ಕಣ್ಮುಚ್ಕೊಂಡ್ರೆ ಅದ್ ಹೇಗ್ ಗೊತ್ತಾಗುತ್ತೆ? ಅವನ್ ಮುಖ ನೋಡ್ದೇ ಇದ್ರೆ ಏನಂತೆ, ಅವನ್ ಮನ್ಸ್ ನೋಡಿದ್ದೀರಲ್ಲ, ಅವನ್ ಮನ್ಸ್ನ ಅರ್ಥ ಮಾಡ್ಕೊಂಡಿದ್ದೀರ ಅಲ್ವಾ? ಅವನ್ ಮನ್ಸೇ ನಿಮ್ ಕಣ್ಮುಂದೆ ಅವನ್ ಮುಖನ ತೋರಿಸುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾ ಸರಿ, ಹಾಗಾದ್ರೆ ಈಗ್ಲೇ ಕಣ್ಮುಚ್ಕೊಂಡು ಯೋಚನೆ ಮಾಡ್ತೀನಿ. ಫೋನಲ್ಲೇ ಇರಿ.
ಹಲೋ ಹಲೋ ಮೈನಾ ಅವರೇ, ಯೋಚನೆ ಮಾಡಿದ್ರಾ? ಯೋಚನೆ ಮಾಡ್ದೆ. ಯಾರ ಮುಖ ಬಂತು? ನಿಮ್ ಮುಖನೇ ಬರ್ತಿದೆ. ಹಲೋ ಧ್ರುವರೇ ಇದ್ದೀರಾ? ಹಾ ಸರಿ ಸರಿ, ನಾನು ನಿಮ್ಗೆ ನಾಳೆ ಸಿಗ್ತೀನಿ. ನಾಳೆ ಸಂಜೆ ನಿಮ್ ಪ್ರಿಯಕರನ್ ಕರ್ಕೊಂಡು ಬರ್ತೀನಿ. ಗುಡ್ ನೈಟ್. ಸರಿ, ಗುಡ್ ನೈಟು. ಮೈನಾ ಪ್ರಿಯಕರನ್ ಬಗ್ಗೆ ಮಾತಾಡಿದಾಳಂದ್ರೆ ಪುಷ್ಪಕ್ ಸರ್ ಮೈನಾ ಹತ್ರ ಇನ್ನೂ ಲವ್ ಪ್ರಪೋಸ್ ಮಾಡಿಲ್ಲ ಅಂತ ಅರ್ಥ. ಎಸ್ 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 ಧ್ರುವ, ಇದೇ ನಿಂಗೆ ಲಾಸ್ಟ್ ಚಾನ್ಸ್. ಈ ಚಾನ್ಸ್ನ ಮಿಸ್ ಮಾಡ್ಕೊಂಡ್ಯೋ ನೀನ್ ಗೆದ್ದೆ. ಅಲ್ಲ, ನಾನು ಕಣ್ಮುಚ್ಚಿದ್ರೆ ಧ್ರುವರ್ ಮುಖ ಯಾಕೆ ಬಂತು? ನಾಳೆನೆ ಪ್ರಪೋಸ್ ಮಾಡ್ತೀನಿ ಮೈನಾ, ಐ ಲವ್ ಯು. ಏನಕ್ಕೆ? ಅಯ್ಯೋ, ಏನೋ ಗುಯ್ ಗುಯ್ ಅಂತೈತೆ. ಅಯ್ಯೋಯ್ಯೋ, ಈ ರಾಧನ್ ಫೋನ್ನ ಯಾವಾಗ ಎತ್ಕೊಂಬಂದೆ ಗೊತ್ತಾಯ್ತಿಲ್ವಲ್ಲ. ಅಯ್ಯೋ, ನೋಡ್ರಿ ಯಾವ್ದೋ ಫೋನ್ ಬರ್ತದೆ, ತಗೊಳ್ಳಿ ನೀವೇ ನೋಡಿ. ಹೆಂಗೆ ಇದು? ಗನ್ರಿ